ಶ್ರೀ ಮನ್ಮೋಹನ್ ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತದೆ. ಅಧ್ಯಕ್ಷರಿಂದ ಮತ್ತೆ ಅತಿಥಿಗಳಿಂದ. ಈಗ ಮುಖ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ GC ಚಂದ್ರಶೇಖರ್ ಸರ್ ಅವರು ಮತ್ತು ಮುಖ್ಯ ಅತಿಥಿಗಳಿಂದ ದೀಪ ಬೆಳಗುವ ಕಾರ್ಯಕ್ರಮ ನಡೆಯಲಿದೆ. ಈಗ ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ಪವಾಡಪ್ಪರವರಿಂದ ಒಂದೆರಡು ಮಾತನಾಡಿ ಆನಂತರ ಪ್ರಾಸ್ತಾವಿಕ ಪ್ರಾರಂಭವಾಗುತ್ತದೆ. ರಂಗಸ್ವಾಮಿ ಸರ್ ಅವರಿಂದ ಪ್ರಾಸ್ತಾವಿಕ ಭಾಷಣ ಪ್ರಾರಂಭವಾಗುತ್ತದೆ. ಎಲ್ಲ
ನಮ್ಮ ಬೀದಿ ವ್ಯಾಪಾರಕರ ಸಮಿತಿ ಹಾಗೂ ಕಾಂಗ್ರೆಸ್ KPCC ಸಮಿತಿಯ ಎಲ್ಲ ನನ್ನ ಜನತೆಗೆ ನನ್ನ ನಮಸ್ಕಾರ. ನಂದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ಹಾಗೂ ಮತ್ತು ವೇದಿಕೆ ಮ್ಯಾಗ ಕುಂತಂಥ ನಮ್ಮ GC ಚಂದ್ರಶೇಖರ್ ಸಾಹೇಬರಿಗೆ, ನಮ್ಮ ರಂಗಸ್ವಾಮಿ ಸಾಹೇಬರಿಗೆ ಮತ್ತು ಇಟ್ಟು ನಮ್ಮ ಮ್ಯಾಗ ಕೂತಂಥ ನಮ್ಮ ದೇವ್ರ ಥರ ಎಲ್ಲರಿಗೆ ನಾನು ನಮಸ್ಕಾರ ಹೇಳಿ ನಾನೊಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಸುಮಾರು ನಾನು ಇದಕ್ಕೆ ಕಾಂಗ್ರೆಸ್ ಗೆದ್ದು ಒಂದು 35 ವರ್ಷ ಆಯಿತು. ಆಲ್ರೆಡಿ ಪಕ್ಷಕ್ಕೆ ಬಂದು ರಂಗಸ್ವಾಮಿಯವರ ಕಡೆ ಒಂದು 7-8 ವರ್ಷ ಆಯಿತು, ತುಂಬ ದಿವಸ ಆಯಿತು. ಫಸ್ಟು ನಾನು ಎಲ್ಲ ಕೇಳ್ತಿದ್ದೆ, ತೊಂದರೆಗಳು ಭಾಳ ಇದ್ದು ನಮ್ಮ ಬೀದಿ ವ್ಯಾಪಾರ ಸಂಘದವ್ರಿಗೆ. ಈಗ ಯಾವಾಗ ನಾವು ಕಾಂಗ್ರೆಸ್ ಸಮಿತಿ ಅನ್ನೋದು ಒಂದು ಪದ ಬಂತು, ಎಲ್ಲ ನಮ್ಮ ಬೀದಿ ವ್ಯಾಪಾರ ನೋಡ್ರಿ ಜಾಸ್ತಿ ಬಡವ್ರ ಜನ. ಈ ಬಡವ್ರ ಜನಕ್ಕೆ ಏನಾಗ್ಬಿಡೋದಂದ್ರೆ, ನಮ್ಮಲ್ಲಿ ಯಾವ MLA ಅದಾರ ಅವ್ರು ಹಿಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾವು ಅವ್ರ ಕೆಲಸ ಮಾಡಿಂದ ಇನ್ನೂವರೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆದಾಗ ಮಾತ್ರ, ಈ ಕರ್ನಾಟಕದಾಗ ನೋಡಕತ್ತೀನಿ, ನಮ್ಮ ಬಾಗಲಕೋಟೆ ಜಿಲ್ಲೆ 35,000 ಜನ ಅದಾರೆ ಬೀದಿ ವ್ಯಾಪಾರದವರು. ಈಗ ಅದ್ರಾಗ ಭಾಳ ಅಂದ್ರೆ ಒಂದು 20,000 ಜನ ಈಗ ನಾವು ಫಂಕ್ಷನ್ ಮಾಡಿಂದ ಈ ಬೀದಿ ವ್ಯಾಪಾರ ಕಾರ್ಯಕ್ರಮ ಅಂದ್ರೆ, ಈ ಬೀದಿ ವ್ಯಾಪಾರ ದಿನಾಚರಣೆ ಅಂದರೆ ಒಂದು ಹುಟ್ಟಹಬ್ಬ, ನಮ್ಗೆ ಬರ್ತಡೇ ಬೀದಿ ವ್ಯಾಪಾರದವ್ರದ್ದು. ಈ ಬೀದಿ ವ್ಯಾಪಾರ ಬರ್ತಡೇ ಕನಿಷ್ಠ ನಾನು 5 ವರ್ಷದಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ತಾಲೂಕಿನಲ್ಲಿ ಮಾಡ್ಕೊತ ಬಂದಿದ್ದೀನಿ. ನಮ್ಮಲ್ಲಿ ಕೂಡಿದ್ರಂದ್ರೆ ಒಂದು ಸಲ ನಾನು ಜನ ಕೂಡಿಸಿದಂದ್ರೆ 10,000 ಜನ ಕೊಡ್ತಾರೆ. ಇಡೀ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕು ಸುತ್ತಮುತ್ತಲಿನ ಎಲ್ಲ ಜನ ಬರ್ತಾರೆ, 10,000 ಜನ ಕೊಡ್ತಾವ್ರೆ. ನಮಗೆ ಆಸೆ ಭಾಳಸ್ದ ಒಂದಿದೆ, DK ಸಾಹೇಬರು, ನಮ್ಮ ಚಂದ್ರಶೇಖರ್ ಸಾಹೇಬರು ಬಂದ್ರಂದ್ರೆ ಇಷ್ಟು ಖುಷಿ ಆಗೋದು ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಿಗೆ. ಕೇಳಬಾರ್ದು, ಅಷ್ಟು ನಗತಾರೆ, ಅಷ್ಟು ಜನ ಅಂಬಲಂದ ಕರಿ ಅಂತ ನಾನು ಒತ್ತಾಡಿ ಮಾಡ್ಕಿಸಿಂದ ಇಲ್ಲಿ ಕಳಿಸಿದ್ದಾರೆ. ಸಾಹೇಬ್ರ ಬಲ್ಲಿ ಹೋಗ್ಬೇಕು, 2 ಮಾತು ಮಾತಾಡಿಕಿಂದ ಅವ್ರ ಕಿವಿಯಲ್ಲಿ ಹಾಕಿಂದ ಕರ್ಕೊಂಡು ಬರಲೇಬೇಕಂತ ಕಚಿಂದ. ಅದಕ್ಕೆ ಈ ಸಲ ನಮ್ಮ ಬಾಗಲಕೋಟೆ ಫೆಬ್ರವರಿ 11ಕ್ಕೆ ಸಾಹೇಬ್ರ ಬಂದ್ರಂದ್ರೆ ಸಾಹೇಬನ ಕರ್ಕೊಂಡು ಭಾಳ ಧನ್ಯವಾದ ಅಂತಕ್ಕಂಥ ನಮ್ಮ ಬೀದಿ ವ್ಯಾಪಾರದವ್ರ ಕಡೆಯಿಂದ ನಾನು ಕ್ಷಮೆ ಕೇಳ್ಕೊತೀನಿ. ಯಾಕಂದರೆ ಅದು ಭಾಳ ಆಸೆ ಇದೆ. ಇದು ನಮ್ಮಲ್ಲಿ ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ, ನಮ್ಮ ಬೀದಿ ವ್ಯಾಪಾರ ಜನಕ್ಕೆ ನಮ್ಮಲ್ಲಿ ಸಾಮೂಹಿಕ ಬಡವ್ರು ಇದ್ದವರಿಗೆ ಮದುವೆ ಮಾಡಿಕೊಡ್ತೀವಿ. ಎಷ್ಟೇ ಜನ ಬರಲಿ, ನಾವು ಬಡವ್ರು ಕೂಡಿಕೆಸಿಂದ ಬಡವ್ರ ಕಲ್ಯಾಣ ಮಾಡೋಕೆ ಎಲ್ಲ ಸರ್ವಧರ್ಮ, ಆ ಧರ್ಮ ಈ ಧರ್ಮ ಅಂತ ಇಲ್ಲ. ಯಾಕಂದ್ರೆ ನಮ್ಮ ಬೀದಿ ವ್ಯಾಪಾರದವ್ರಿಗೆ ಜಾತಿನ ಇಲ್ಲ. ಬೀದಿ ವ್ಯಾಪಾರದವ್ರಂದ್ರೆ ಅಲ್ಲೇ ಒಂದೇ ಧರ್ಮ, ಆ ಒಂದು ಧರ್ಮ ಹಿಡ್ಕೊಂಡು ಕಸಿಂದ ನಾವೆಲ್ಲರನ್ನು ಸೇರಿ ಕಸಿಂದ ಮದುವೆ ಮಾಡಿ ಕಸಿಂದ ಕೊಡ್ತೇವೆ. ಫೆಬ್ರವರಿ 11ಕ್ಕೆ ಸುತ್ತು ಕಡೆಯಿಂದ ಜನ ಬರ್ತಾರೆ. ತಾವು ಎಲ್ಲರೂ ಬಂದು ಕಸಿಂದ ಪಾಲ್ಗೊಟ್ಟು ಕಸಿಂದ ಆಶೀರ್ವಾದ ಮಾಡಿರ್ಬೇಕಂತ ಕಸಿಂದ ತಮ್ಮಲ್ಲಿ ನಾನು ಕಳೆಗಳಿಂದ ಕೇಳ್ಕೊಂಡು ಬಿಡ್ಕೊತೀನಿ. 2 ಮಾತು ಮುಗಿಸ್ತೀನಿ. ಪವಾಡಪ್ಪ ಸರ್ ಅವರಿಗೆ ಧನ್ಯವಾದಗಳು. ಅವರು ಪ್ರಾಸ್ತಾವಿಕ ಮುಂಚೆ ಕ್ಷಮೆ ಇರಲಿ ಸರ್, ಪ್ರಾಸ್ತಾವಿಕ ಮುಂಚೆ ಅವರು ಮಾತಾಡ್ಲಿಕ್ಕೆ ಕಾರಣ ಅವ್ರದ್ದು ಅಂಬಲ ಹಂಗಿತ್ತು. DK ಸರ್ ಅವರು ಮತ್ತು GC ಚಂದ್ರಶೇಖರ್ ಅವರು ಇದಕ್ಕೆ ಬರಲೇಬೇಕು ಅಂತ ನಮ್ಮ ಕಡೆಯಿಂದ ಒತ್ತಾಯ ಮಾಡಿಸ್ತಿದ್ದಾರೆ. ಹಂಗಾಗಿ ಮತ್ತು ಇವಾಗ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಕೃಷ್ಣಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗ ಪ್ರಾಸ್ತಾವಿಕ ಭಾಷಣ ಸನ್ಮಾನ್ಯ ಶ್ರೀ ಡಾಕ್ಟರ್ C ರಂಗಸ್ವಾಮಿ ಸರ್ ಅವರಿಂದ. ಆಚೆಗಡೆ ಇರೋ ದಯಮಾಡಿ ಒಳಗಡೆ ಬಂದು ಕೂತ್ಕೊಳ್ಳಿ. ಈ ನಮ್ಮ ಕೆಲವು ಜನ ಬೀದಿ ವ್ಯಾಪಾರಿಗಳು ಬೇಕಾದ್ರೆ ವ್ಯಾಪಾರ ಇಲ್ಲ ಅಂದ್ರೆ ನಿಂತ್ಕೋತೀರ, ಕುಂತ್ಕೋತೀರ. ಮುಖಂಡರುಗಳು ಸ್ವಲ್ಪ ಸಿಗರೇಟ್ ಸೇದಕ್ಕೆ ಹೊರಗಡೆ ಹೋಗ್ಬಿಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ನಗರದವ್ರು ಮಾತ್ರ ಕರೆದಿದ್ದೀವಿ ನಾವು, ಹೊರ ಜಿಲ್ಲೆಯಿಂದ ಯಾರೂ ಕರೆದಿಲ್ಲ. ಹೊರ ಜಿಲ್ಲೆಯಲ್ಲಿ ಅಲ್ಲಲ್ಲೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು 500 ಜನ, 1000 ಜನ ಮೈಸೂರು, ತುಮಕೂರು, ಹಾಸನ ಮತ್ತು ಬೆಳಗಾವಿ ಆ ಭಾಗದಲ್ಲಿ ಎಲ್ಲ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜಿಲ್ಲೆಯ ವ್ಯಾಪ್ತಿ ಅಂತ ಸ್ಟ್ರೀಟ್ ವೆಂಡರ್ ಡೇ. ಇವತ್ತು ಉದ್ದೇಶ ಏನಪ್ಪ ಅಂದರೆ, ತುಂಬ ನಮಗೆ ಸಂತೋಷ ಆಗ್ತದೆ. ಇದು ಏನಪ್ಪ ಅಂದರೆ, ಈ ಸ್ಥಾನಕ್ಕೆ ಬರೋ ಕಾರಣ ನನ್ನ ಶ್ರಮ, ಹಿಂದಿನ ಹೋರಾಟದ ದಿನ ಇವೆಲ್ಲ ನೆನೆಸ್ಕೋಬೇಕಾಗತ್ತೆ. ನನಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗ ಅಂತ ಹೇಳಿ
ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಎಲ್ಲೂ ಸಹಿತ ಒಂದು ಸೆಲ್ಲು ಮಾಡಿಲ್ಲ. ಅದು ಕರ್ನಾಟಕದಲ್ಲಿ ನಮ್ಮ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ KPC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಜಿ ಅವರು ಈ ಒಂದು ಸೆಲ್ಲನ್ನು ಮಾಡಿ ಅವರಿಗೆ ನಾವು ಎಲ್ಲ ನಿಮ್ಮೆಲ್ಲರ ಪರವಾಗಿ ನಮ್ಮ ಬೀದಿ ಬದಿ ವ್ಯಾಪಾರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಅದೇ ರೀತಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ GC ಚಂದ್ರಶೇಖರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮತ್ತು ವೇದಿಕೆ ಮೇಲೆ ನಮ್ಮ DCC ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಗ್ಯಾರಂಟಿ ಅಧ್ಯಕ್ಷರುಗಳು ಎಲ್ಲ ಕುಂತಿದ್ದೀರಾ. ಅವ್ರಿಗೂ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಅದೇ ರೀತಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರು, ಬ್ಲಾಕ್ ಸಮಿತಿ ಇಬ್ಬಿಬ್ಬರು ಮಾತ್ರ ಕುಣಿಸಿದ್ದೀವಿ ಒಂದು ಜಿಲ್ಲೆಗೆ. ಒಬ್ಬರು ಬ್ಲಾಕ್ ಅಧ್ಯಕ್ಷರು, ಒಬ್ಬರು ಮಹಿಳೆಯರು, ಯಾರೂ ಬೇಜಾರು ಮಾಡ್ಕೋಬಾರ್ದು ಅಂತೇಳಿ ಒಬ್ಬೊಬ್ಬರು ಮಾತ್ರ ಕುಣಿಸಿದ್ದೀವಿ. ಅವ್ರಿಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಅದೇ ರೀತಿ ವೇದಿಕೆ ಮೇಲೆ ಮುಂಭಾಗ ಇರತಕ್ಕಂಥ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳು, ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಸಮಿತಿ, ಬ್ಲಾಕ್ ಸಮಿತಿ ಪದಾಧಿಕಾರಿಗಳು, ವಾರ್ಡ್ ಅಧ್ಯಕ್ಷರುಗಳು, ವಾರ್ಡ್ ಸಮಿತಿ ಪದಾಧಿಕಾರಿಗಳು, ಈ ತಾವುಗಳೆಲ್ಲರೂ ಪುರುಷರು ಮತ್ತು ಮಹಿಳೆಯರು ಬಂದಿದ್ದೀರಾ. ತಮಗೆಲ್ಲರೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಮಾಡಬೇಕು ಅಂತ ಹೇಳಿ ನಾವು 15ರಿಂದ 20 ಸಾವಿರ ಜನ ಸೇರಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾರ್ಯಕ್ರಮವನ್ನು ಈ ದಿನ ಮಾಡಬೇಕು ಅಂತ ಹೇಳಿದು ಸನ್ಮಾನ್ಯ ಶ್ರೀ KPC ಅಧ್ಯಕ್ಷರು ಡೇಟನ್ನು ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸುಮಾರು ಆ ದಿವಸ ನಾವು ಒಂದು 20ರಿಂದ 25 ಸಾವಿರ ಜನ ಸೇರಿ ಒಂದು ಬೃಹತ್ ಮಟ್ಟದ ಬೀದಿ ಬದಿ ವ್ಯಾಪಾರಿಗಳೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾವು ಸುಮಾರು 2006ರಿಂದ ನಾವು ಈ ಸ್ಟ್ರೀಟ್ ವೆಂಡರ್ ಡೇ ಅನ್ನೋದನ್ನು ಮಾಡ್ಕೊಂಬರ್ತಾ ಇದ್ವಿ ಇಡೀ ಇಂಟರ್ನ್ಯಾಷನಲ್ಲಿ ಮತ್ತು ಭಾರತ ದೇಶದಂತ. ಆ್ಯಕ್ಚುಲಿ ಇದು ಏನಪ್ಪ, ಇದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಸೆಲ್ ಮಾಡಿದೆ. ನಾವು ಅದಕ್ಕೆ ಋಣವನ್ನು ತೀರಿಸ್ಬೇಕು. ನಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು 365 ದಿನ ನಾವೇನು ಸಂಪಾದನೆ ಮಾಡ್ತೀವಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಇವತ್ತು ಯಾರ್ಯಾರೋ ಬಂದಿರ್ಬೋದು, ಆದರೆ ಇವತ್ತು ನಮ್ಮ ಅಚ್ಚುಮೆಚ್ಚಿನ ದಿವಂಗತ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಈ ಕಾಯ್ದೆಯನ್ನು ತಂದಿಲ್ಲ ಅಂದರೆ ನಾವು ಈ ಸೀಟ್ ಮೇಲೆ ಯಾರೂ ಕೂತ್ಕೊಳ್ಳೋ ಸಾಧ್ಯವಿಲ್ಲ, ನಾವು ಯಾವ ಸೆಲ್ಲು ಮಾಡೋ ಸಾಧ್ಯವಿಲ್ಲ. ಇವತ್ತು ನಮಗೆ ಈ ಸ್ಥಾನವನ್ನು ಗೌರವವನ್ನು ಕೊಟ್ಟಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಸಂಘಟಿತ ಕಾರ್ಮಿಕ ವರ್ಗ ಇದೆ. ಆ ವರ್ಗದಲ್ಲಿ ಫಸ್ಟ್ ವರ್ಗ ಅಂದರೆ ಇಡೀ ಭಾರತ ದೇಶದಲ್ಲಿ ಬೀದಿ ಬದಿ ವ್ಯಾಪಾರಿ ವರ್ಗ. ಸುಮಾರು ಕೋಟಿಗಟ್ಟಲೆ ಇವತ್ತು ಭಾರತ ದೇಶದಲ್ಲಿ ನೋಂದಾವಣೆ ಆಗಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ 5,25,000 ಜನ ನಾವು ಸರ್ಕಾರದಲ್ಲಿ ನೋಂದಾವಣೆ ಆಗಿರ್ತಕ್ಕಂಥದ್ದು. ಬೆಂಗಳೂರು ನಗರದ 2,20,000 ಜನ ನೋಂದಾವಣೆ ಆಗಿರ್ತಕ್ಕಂಥದ್ದು. ಆದರೆ ಇದಕ್ಕೆಲ್ಲ ಯಾರು ಕಾರಣ ಅಂದರೆ ನಮ್ಮ ಅಚ್ಚುಮೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು ಮತ್ತು ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರು ಅವತ್ತು ಇದೆಲ್ಲ ಹೋರಾಡಕ್ಕೆ ಸಾಧ್ಯವಾಯಿತು. ಬೀದಿ ಬದಿ ವ್ಯಾಪಾರ ಕಾಯ್ದೆ ಅಂದರೆ ಸುಮ್ಮನೆ ಅಲ್ಲ. ಕಾಯ್ದೆ ತರಬೇಕಾದ್ರೆ ಬೀದಿಯಲ್ಲಿ ಪೊಲೀಸ್ನರು ನಮಗೆ ಕಿರುಕುಳ ಕೊಟ್ಟಾಗ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಇಂಡಿಯಾ ಆಕರ್ಸ್ ಯೂನಿಯನ್ ಕೇಸ್ ಹಾಕ್ತಿದ್ರು. ಕೇಸ್ ಹಾಕಿದ ಮೇಲೆ ನಾವು ಹೈಕೋರ್ಟ್ಗೆ ಹೋದೋ, ಹೈಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದೋ, ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರ ವಾದ ಬಂತು. ಪ್ರಜಾಪ್ರಭುತ್ವದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಬೇಕು ಅಂತ ಹೇಳಿ ಒಂದು ಆ ದಿವಸ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವತ್ತು ಒಂದು ಜಾರಿ ಬಂತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 2006ರಲ್ಲಿ ನಮ್ಮ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು ಜನವರಿ 20ನೇ ತಾರೀಕು ದೆಹಲಿಯಲ್ಲಿ ಒಂದು ಉದ್ಘಾಟನೆ ಮಾಡಿದ್ರು. ಇದು ಒಂದು ಎಲ್ಲ ಕಡೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಒಂದು ಗುರುತಿಸಬೇಕು ಅಂತೇಳಿ ಜನವರಿ 20ನೇ ತಾರೀಕು ರಾಹುಲ್ ಗಾಂಧೀಜಿಯವರು ಉದ್ಘಾಟನೆ ಮಾಡಿದರು. ಆ ದಿವಸದಿಂದ ಹಿಡಿದು ಈ ದಿವಸವರೆಗೂ ಸುಮಾರು ಅನೇಕ ಕಡೆ ಕೇಸುಗಳು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ನಾವು ರಿಟ್ಟುಗಳನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆವು. ಅದಾದ ಮೇಲೆ
2006ರಲ್ಲಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ಫುಡ್ ಆ್ಯಕ್ಟನ್ನು ತಂದರು. ಆ ಫುಡ್ ಆ್ಯಕ್ಟಲ್ಲಿ ಸ್ಟ್ರೀಟ್ ವೆಂಡರ್ದು ಅಳವಡಿಸಿದ್ರು. ಆ ಸ್ಟ್ರೀಟ್ ವೆಂಡರಲ್ಲಿ ಇವ್ರನ್ನೂ ಸಹಿತ ಗುರುತಿಸ್ಕೋಬೇಕು ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳನ್ನು 2006ರಲ್ಲಿ ನಮಗೆ ಒಂದು ಅನುಮತಿ ದೊರೆತು. 2009ರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ರಸ್ತೆ ಮಾರಾಟ, ಬೀದಿ ಬದಿ ವ್ಯಾಪಾರಗಳ ನೀತಿಯನ್ನು ಪಾಲನೆ ಬಂತು. ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಇರ್ತಕ್ಕಂಥ ಆ ದಿವಸ. ಅದಾದ ಮೇಲೆ 2012, 13, 14ರಲ್ಲಿ ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿದರು. ಜಮ್ಮು ಮತ್ತು ಕಾಶ್ಮೀರ ಹೊರತುಪಡಿಸಿ ಆವಾವ ರಾಜ್ಯಕ್ಕೆ ಅನುಗುಣವಾಗಿ ಈ ಕಾಯ್ದೆಯನ್ನು ಪಾಸ್ ಮಾಡಬೇಕು ಅಂತ ಹೇಳಿ ನಮಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ಫೆಬ್ರವರಿ 4ನೇ ತಾರೀಕು ಈ ನಮ್ಮ ಏನು ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಇದೆಯಲ್ಲ, ಆ್ಯಕ್ಟನ್ನು ಬಿಲ್ಲನ್ನು ಪಾಸ್ ಮಾಡಿದ್ರು. ಅಂದರೆ ಅದು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧೀಜಿಯವರಿಗೆ ನಾವು ಇವೆಲ್ಲ ಚಪ್ಪಾಳೆ ಮುಖಾಂತರವಾಗಿ ಅವರ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೀದಿ ಬದಿ ವ್ಯಾಪಾರಿಗಳು ಏನು ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು, ಸೋನಿಯಾ ಗಾಂಧಿ ಮೇಡಮ್, ರಾಹುಲ್ ಗಾಂಧಿ ನೆನೆಸ್ಕೊಳ್ಬೇಕಾಗತ್ತೆ ನಾವು. ಇವತ್ತು ಈ ದಿವಸ ಯಾಕೆ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಅಂದರೆ, ಹಾವಾವ ರಾಜ್ಯದಲ್ಲಿ ಎಲ್ಲರೂ ಸಹಿತ ಬೀದಿ ಬದಿ ವ್ಯಾಪಾರಿಗಳ ಒಂದು ಆ್ಯಕ್ಟನ್ನು ತಂದು ರಾಹುಲ್ ಗಾಂಧೀಜಿಯವರು ಜನವರಿ 20ನೇ ತಾರೀಕು ಸಂಸ್ಥಾಪನೆಯನ್ನು ಮಾಡಿ ಇದನ್ನು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಬೀದಿ ಬದಿ ವ್ಯಾಪಾರ ಗುರುತಿಸಬೇಕು ಅಂತ ಹೇಳಿ ಅಂದಿನಿಂದ ಇಂದಿನವರೆಗೂ ಸತತವಾಗಿ ನಾವು ಜನವರಿ 20ನೇ ತಾರೀಕು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಉದ್ದೇಶ ಕಾನೂನು, ಈ ಕಾನೂನು ಒಳಗಡೆ ಸ್ಪಷ್ಟತಾಗಿದೆ ನೋಡಿ. ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ಈ ಕಾನೂನನ್ನು ಸುಮಾರು 20 ಜನ ತಂತ್ರಜ್ಞರವರನ್ನ ಬಿಟ್ಟು ಯಾವ ರೀತಿ ರೂಪರೇಷವನ್ನು ಮಾಡಬೇಕು ಅಂತೇಳಿ ಅದಕ್ಕೆ 18 ಜನ IAS ಆಫೀಸರ್ಗಳನ್ನ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಬಿಟ್ಟು ಅದನ್ನು ಆ್ಯಕ್ಟನ್ನು ಪಾಸ್ ಮಾಡಿದರು. ಆ ಆ್ಯಕ್ಟ್ ಎಷ್ಟು ಚೆಂದಾಗಿದೆ ಅಂದರೆ ನಾವೆಲ್ಲ ಓದಬೇಕಾಗತ್ತೆ. ಕನ್ನಡದಲ್ಲಿ ಓದ್ಬೋದು, ತಮಿಳು ಓದ್ಬೋದು, ಉರ್ದು ಓದ್ಬೋದು, ಇಂಗ್ಲೀಷಲ್ಲಿ ಓದ್ಬೋದು, ಎಲ್ಲ ಸಂಪೂರ್ಣವಾಗಿದೆ. ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಇವತ್ತು ನಮಗೆ ಸಂಪೂರ್ಣವಾಗಿ ಇಡೀ ಯಾರಿಗೆ ರಾಷ್ಟ್ರೀಯ ನಗರ ಜೀವನೋಪಾಯ, ನಮಗೆಲ್ಲ ಸರ್ಕಾರದ ಕೆಲಸ ಕೊಡೋಕ್ಕಾಗೋದಿಲ್ಲ. ಅವತ್ತವತ್ತು ಜೀವನ ಮಾಡೋವಂಥ ಜನಗಳು, ಬೀದಿ ಬದಿ ವ್ಯಾಪಾರಿಗಳು, ಅವ್ರಿಗೋಸ್ಕರ ಅದೆಲ್ಲ ತಂತ್ರಜ್ಞಾನವನ್ನು ಅಳವಡಿಸಿ IAS ಆಫೀಸ್ ಅಧಿಕಾರಿಗಳನ್ನು ಮತ್ತು ಸಂಸದರೆಲ್ಲ ಕುಂತ್ಕೊಂಡು ಅದನ್ನು ನಮ್ಮ ಗೋಪಾಲ್ ಗೌಡ್ರು, ಅಜಯ್ ಸಿಂಗ್ ನಿವೃತ್ತಿ ನ್ಯಾಯಾಧೀಶರು ಅವರೆಲ್ಲ ಕುಂತ್ಕೊಂಡು ಇದನ್ನು ಕುಲಕುಷಿತವಾಗಿ ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ಅದು ಸ್ಟ್ರೀಟ್ ವೆಂಡರ್ ಆ್ಯಕ್ಟನ್ನು ಯಾವ ರೀತಿ ಬಿಲ್ಲನ್ನು ಪಾಸ್ ಮಾಡಿದಂದರೆ, ಇವತ್ತು ಆ ಬಿಲ್ ಕೆಳಗಡೆ ಪ್ರತಿಯೊಂದು ಇದೆ. ಆ ಬಿಲ್ ಕೆಳಗಡೆ ಬಂದಿರತಕ್ಕಂಥ ವಾಕ್ಯಗಳು ಇವತ್ತು ನಾನು ಒಬ್ಬ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಗಾಂಧಿನಗರದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಒದೆ ತಿಂದು ಈ ಮಟ್ಟಿಗೆ ಬೆಳಗ್ಗೆ ಸಾಧ್ಯವಾಯಿತು. ನಾನು ಒಬ್ಬ ಬೀದಿ ಬದಿ ವ್ಯಾಪಾರಿ, ನಾನು ಏನು IAS ಆಫೀಸರ್ ಮಗ ಅಲ್ಲ. ಯಾಕೆ ಅಂದರೆ ಇವತ್ತು ನನ್ನ ಕಷ್ಟ ನಿಮಗೆ ಬರಬಾರ್ದು, ನಮ್ಮ ಜನಾಂಗಕ್ಕೆ ಬರಬಾರ್ದು. ನಾನು ಗಾಂಧಿನಗರದಲ್ಲಿ ವ್ಯಾಪಾರ ಮಾಡಿಕೊಂಡು ಗಾಂಧಿನಗರ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಂತ ಕಟ್ಟಿ ಸುಮಾರು ಬೆಂಗಳೂರು ನಗರದಲ್ಲಿ 40-50 ಸಂಘಟನೆ ಕಟ್ಟಿ, ಅದಾದ ಮೇಲೆ ಬೃಹತ್ ಬೆಂಗಳೂರು ಬೀದಿ ಬದಿ ವ್ಯಾಪಾರ ಒಕ್ಕೂಟ ಕಟ್ಟಿ, ಅದಾದ ಮೇಲೆ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಕಟ್ಟಿ ಭಾರತ ದೇಶದಲ್ಲಿ ಎಲ್ಲೂ ಚುನಾವಣೆ ಮಾಡಿಸಿತ್ತಿಲ್ಲ. ಪ್ರಪ್ರಥಮವಾಗಿ ಈ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ನಾನು ಕರ್ನಾಟಕದಲ್ಲಿ ಚುನಾವಣೆಯನ್ನು ಮಾಡಿಸಿದೆ. ಈ ಚುನಾವಣೆ ಆದ ಮೇಲೆ ಇಡೀ ಭಾರತ ದೇಶದಂತೆ ಚುನಾವಣೆ ಮಾಡಿಸಿದ್ರು. ಸರ್ಕಾರದ ಮಟ್ಟದಲ್ಲಿ, ಸಂಘ ಸಂಸ್ಥೆ ಚುನಾವಣೆ ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಚುನಾವಣೆ ಮಾಡಿಸಿದ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ನಮ್ಮ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಇದಕ್ಕೆ ಭಾಳ ಸಂಪೂರ್ಣವಾಗಿ ಬೀದಿ ಬದಿ ವ್ಯಾಪಾರಿಗಳು ಸಪೋರ್ಟ್ ಕೊಟ್ಟಿದ್ದಾರೆ. ಅಂದರೆ ನೀವೆಲ್ಲ ಇರೋ ಜೀವನ, ನಮ್ಮ ತ್ಯಾಗ, ನಾವು ಏನು ವ್ಯಾಪಾರ ಮಾಡ್ತೀವಲ್ಲ ನೀವೆಲ್ಲ ನೆನೆಸ್ಕೊಂಡು ಜೀವನ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು, ನಾವು ಇರೋ ಜೀವನವರೆಗೂ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಡಬಾರ್ದು ಯಾರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಆ್ಯಕ್ಟ್ ಅಡಿಯಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದರೆ IAS ಆಫೀಸರ್ ಇದ್ದಾರೆ. ಈ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಕರ್ನಾಟಕ ಹಿಂದೆ ಆಗ BJP ಸರ್ಕಾರ ಇತ್ತು, ಒಂದು ಕೊಟ್ಟರು, ಏನಂತ ಕೊಟ್ಟರು, ಕಮಿಟಿ ಮಾಡಿಬಿಟ್ಟಿದೆ ಸುಪ್ರೀಂ ಕೋರ್ಟ್. ನಾವು ಕಂಟೆಂಟ್ ಮಾಡಿದ್ವು. ಆವಾಗ ಡೂಪ್ಲಿಕೇಟ್ ವರದಿ ಕೊಟ್ಟಿದ್ರು. ಕೊಟ್ಟಾಗ ನಾವು ಅದನ್ನು ಏನು ಮಾಡಿದ್ವು, ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತೇಳಿ ಆವಾಗ ನಮ್ಮ ಸರ್ಫರಾಜ್ ಖಾನ್ ಅವರು BBMPಯಲ್ಲಿ ಇದ್ದರು. ಆವಾಗ ಅವ್ರನ್ನ ತೆಗೆದುಕೊಂಡು ನಾನು ನಲಮಕ್ಕೆ ಅದನ್ನು ಫೈಲನ್ನು ಟ್ರಾನ್ಸ್ಫರ್ ಮಾಡಿಸಿ, ಅದಾದ ಮೇಲೆ ದೀನದಯಾಳ್ ಅಂತ ಯೋಜನೆ ಅಂತ ಮಾಡಿಸಿದ ಮೇಲೆ ನಮಗೆ 2000 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಆ ಫೈಲನ್ನು ನಾನು ತೊಗೊಂಡೆ.
ತಗೊಂಡಾದ ಮೇಲೆ ಹುಡುಕಿ ಎಲ್ಲೆಲ್ಲಿಂತ ಹುಡುಕಿ ಆದಮೇಲೆ ಕನ್ನಡದಲ್ಲಿ ನಮ್ಮ ಡಾಕ್ಟರ್ ಮಂಜುಳಾ ಶರ್ಮರ IAS ಆಫೀಸರು ಅವಾಗ ಆ ಕಮಿಟಿ ಒಳಗೆ ನಾನು ಸೇರಿಕೊಂಡು ಅನುಬಂಧವಾಗಿ ಇದರಲ್ಲಿ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತೇಳಿ ಇದನ್ನು ನಾವು ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿದೋ 2019-20 ಏನು ಸ್ಕೀಮ್ ಇವಾಗ ಗೌರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದೆಲ್ಲ ನಮ್ಮ ಸಿದ್ದರಾಮಯ್ಯ ಸರ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ನಾವು IAS ಆಫೀಸರು ಎಲ್ಲ ಕೂತ್ಕೊಂಡು ಆ ಸ್ಕೀಮ್ ಒಳಗಡೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಏನು ಕೊಡಿಸ್ತೆ ಅಂದರೆ ಹೊರ ರಾಜ್ಯದವರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆ ದಿವಸಲೇ 2016-17ರಲ್ಲಿ ನಾವು ಕರ್ನಾಟಕದ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕು, ರೇಷನ್ ಕಾರ್ಡ್ ಕಂಪಲ್ಸರಿ ಇರಬೇಕು, ಮತದಾರರ ಪಟ್ಟಿ ಕಂಪಲ್ಸರಿ ಇರಬೇಕು ಅಂತೇಳಿ ಆ 2016-17 ಸ್ಕೀಮ್ ಒಳಗಡೆ ಅವತ್ತು ನಾನು ಆ ಸ್ಕೀಮ್ ಒಳಗೆ ಸೇರಿಸ್ತೀನಿ. ಆ್ಯಕ್ಟ್ ಒಳಗೆ ಇದು ಏನು ಸಂಪೂರ್ಣವಾಗಿ ಇತ್ತಲ್ಲ ಆ ಸ್ಕೀಮ್ ಒಳಗೆ ಅಳವಡಿಸ್ತೀನಿ. ಇದನ್ನು ಏನಕ್ಕೆ ಮಾಡಿದೆ ಅಂದರೆ ಅವತ್ತು ಜೀವನ ಮಾಡೋವಂಥ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು, ಎಲ್ಲೂ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ. ಅದಕ್ಕೋಸ್ಕರ ಸ್ಕೀಮನ್ನು ಪಾಸ್ ಆಯಿತು. ಪದ್ಮಾವತಿ ಮೇಯರ್ ಆಗಿದ್ದರು, ಆವಾಗ ಮಂಜುನಾಥ್ ಪ್ರಸಾದರಿದ್ದರು. ನಾವು ಅದೇ ಫಸ್ಟ್ ಪ್ರಥಮವಾಗಿ ನಮ್ಮ ಕಾಂಗ್ರೆಸ್ ಪೌರಾಡಳಿತದ ನಮ್ಮ ಮಹಾನಗರ ಪಾಲಿಕೆ ಇದ್ದಾಗ ಆ ಮೇಯರ್ ಪದ್ಮಾವತಿಯವರು ನಾವು ಕೂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ಯಾವ ರೀತಿ ID ಕಾರ್ಡ್ಗಳನ್ನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದೋ ಅವ್ರದ್ದು ಮುಗಿದ ಮೇಲೆ ಆಮೇಲೆ ನಮ್ಮ ಸಂಪತ್ ನಾರಾಜ್ ಅವರು ಮೇಯರ್ ಆಗಿದ್ರು. ಆವಾಗ ಆ ಟೈಮಲ್ಲಿ BBMPಲಿ ಸುಮಾರು 1000 ಜನ ಸಂಖ್ಯೆ ಸೇರಿ ಅವತ್ತು ಬೆಂಗಳೂರು ನಗರದ ID ಕಾರ್ಡನ್ನು ಬಿಡುಗಡೆ ಮಾಡಿಸ್ತೋ. ಆ ID ಕಾರ್ಡ್ ನೋಡಿದು ಕೇಂದ್ರ ಸರ್ಕಾರ ಡಬ್ಬೊಡಿತು. ಈ ಬೆಂಗಳೂರು ನಗರದ ID ಕಾರ್ಡ್ ಚೆನ್ನಾಗಿದೆ, ಇದೇ ರೀತಿಯಲ್ಲಿ ಅವತ್ತು ಅರಬನ್ ಮಿನಿಸ್ಟರ್ ಇರ್ತಕ್ಕಂಥ ಹರ್ದೀಪ್ ಸಿಂಗ್ ಪುರಿ ಅವರು ಬೆಂಗಳೂರು ನಗರದ ID ಕಾರ್ಡ್ ತೊಗೊಂಡು ಅದೇ ರೀತಿ ಇಡೀ ಭಾರತ ದೇಶ ಅಂತ ಮಾಡಿಸಿದ್ರು. ಯಾಕೆಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸೇವೆ ಅವರು ಡೂಪ್ಲಿಕೇಟ್ ಹೊರಗೆ ಸ್ಟಾರ್ಟ್ ಮಾಡಿದರು. ಅದನ್ನು ನಿಮ್ಮ ಮನವರಿಕೆ ಆಗಬೇಕು ಬೀದಿ ಬದಿ ವ್ಯಾಪಾರಿಗಳಿಗೆ. ಯಾರು ಮಾಡಿದ್ದು ಅಂದರೆ ಕಾಂಗ್ರೆಸ್ ಪಕ್ಷ ಆ ದಿವಸ. ಅದಾದ ಮೇಲೆ ID ಕಾರ್ಡನ್ನು ಬಿಡುಗಡೆ ಮಾಡಿಸ್ತು, ಚುನಾವಣೆ ಮಾಡಿಸ್ತು. ಚುನಾವಣೆಗೆ ಕ್ಯಾಟಗಿರಿ ವೈಸ್ ಸರ್ಕಾರದ ಮಟ್ಟದಲ್ಲಿ ಚುನಾವಣೆ ಆಗಬೇಕು ಅಂದರೆ ನಮಗೆ ಫಂಡ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟು ಫಂಡ್ ಕೊಡುತ್ತೆ. ಸರ್ಕಾರದ ಮಟ್ಟದಲ್ಲಿ SC ST ಅಲ್ಪಸಂಖ್ಯಾತರ, ಜನರಲ್ ಮಹಿಳೆ 3 ಜನ, ಪುರುಷರು 2, OBC ವಿಶೇಷ ಚೇತನರು ಇವರು 10 ಜನ. ಅದರಲ್ಲಿ ನಮ್ಮ ಸಹಕಾರ ಇಲಾಖೆ ವತಿಯಿಂದ ಫಂಡ್ ರಿಲೀಸ್ ಮಾಡ್ತದೆ. ಅದಕ್ಕೆ ನೀವು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನು ಚುನಾವಣೆಗೆ ನೀವು ಸಹ ಸಿದ್ಧರಾಗಿರಬೇಕು. ಮುಂಚೆ 277 ನಗರ ಸ್ಥಳೀಯ ಸಂಸ್ಥೆ ಇತ್ತು, ಇವಾಗ 311 ನಗರ ಸ್ಥಳೀಯ ಸಂಸ್ಥೆ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆವಾಗ ನಾವು ಚುನಾವಣೆ ಗೆದ್ದವರು 2600 ಜನ ಚುನಾವಣೆಯಲ್ಲಿ ಗೆದ್ದು, ಈ ಸತಿ 3110 ಚುನಾವಣೆಯಲ್ಲಿ ಗೆಲ್ಲಬೇಕಾಗತ್ತೆ. ಈ ಸತಿ ಚುನಾವಣೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿನಿಧಿಗಳನ್ನು ನಾವು ನಿಲ್ಲಿಸಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು. ಯಾಕೆಂದರೆ ಹಾಕಿ ತಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ, ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಕ್ಯಾಂಡಿಡೇಟ್ಗಳನ್ನು ಆ ಟೌನ್ ಎಂಡಿಂಗ್ ಕಮಿಟಿಗೆ ನಾವು ಹಾಕಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು GC ಸಾಹೇಬರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, DK ಸಾಹೇಬ್ ಹೇಳ್ಬೇಕಾಗುತ್ತೆ ಸರ್, ಇದು ಕಾಂಗ್ರೆಸ್ ಪಕ್ಷದ ಚುನಾವಣೆ ಮಾಡಿದರೆ ನಮಗೆಲ್ಲ ಕಡೆಯಿಂದ ಕಾಂಗ್ರೆಸ್ ಪಕ್ಷದ ಬಲವರ್ತನೆ ಆಗುತ್ತೆ. ಅದರಿಂದ ಚುನಾವಣೆಗೆ ಸೆಂಟ್ರಲ್ ಗೌರ್ಮೆಂಟ್ ಹಣವನ್ನು ಕೊಟ್ಟಿಲ್ಲ, ಅದನ್ನು ಎಂದು ನೋಡಿದೆ. ಸುಮಾರು 50 ಲಕ್ಷ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಚುನಾವಣೆ ಮಾಡಿಸ್ಬೇಕು ಅಂತೇಳಿ. ಅದರಿಂದ ಆ ಫಂಡನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ನಾವು ಅದಕ್ಕೂ ಸಹಿತ ಲೆಟರ್ಗಳನ್ನು ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ